ಶಿವಮೊಗ್ಗದ ಸಾಗರ ಮಾರಿಕಾಂಬಾ ಜಾತ್ರೆ ನಡೀತಾ ಇದೆ. ತುಂಬಾ ಫೇಮಸ್ಸು, ಸಾಕಷ್ಟು ದಿನಗಳ ಕಾಲ ನಡೆಯುತ್ತೆ. ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು, ಭಕ್ತರು ಎಲ್ಲರೂ ಕೂಡ ಬರ್ತಾರೆ. ಈ ಸಂದರ್ಭದಲ್ಲಿ ಈ ಬಾರಿ ವಿಶೇಷ ಅನ್ನುವಂಥ ರೀತಿಯಲ್ಲಿ ಜಾತ್ರೆಗಾಗಿ ಹೆಲಿ ಟೂರಿಸಂ ಅನ್ನ ಮಾಡಲಾಗಿದೆ. ಇಲ್ಲಿ ಆಕ್ರೋಶಕ್ಕೆ ಗುರಿಯಾಗಿರುವಂಥದ್ದು ಹೆಲಿ ಟೂರಿಸಂ. ಸ್ಟೇಡಿಯಂ ಹಾಳು ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ. ಬೇರೆ ಸ್ಟೇಡಿಯಂ ಬಿಟ್ಬಿಟ್ಟು, ಅಂದರೆ ಸ್ಟೇಡಿಯಂ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಮಾಡಿದಿದ್ರೆ ಓಕೆ, ಆದರೆ ಅದಕ್ಕೆ ಜಾಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಸ್ಟೇಡಿಯಂನಲ್ಲಿ ಹೆಲಿ ಟೂರಿಸಂ ಮಾಡ್ತಾ ಇರುವಂಥದ್ದು ಅಸಮಾಧಾನಕ್ಕೆ ಕಾರಣವಾಗಿದೆ. ಜಿಲ್ಲಾಡಳಿತದ ವಿರುದ್ಧ ಕ್ರೀಡಾಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು, ಎಲ್ಲ ಸ್ಥಳೀಯರು ಕೂಡ ಅಷ್ಟೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 3-4 ದಿನಗಳ ಸಂಭ್ರಮಕ್ಕೆ ಹೆಲಿ ಟೂರಿಸಂ ಯಾಕೆ ಬೇಕಾಗಿತ್ತು? ಶಾಸಕ ಬೇಳೂರು ಗೋಪಾಲಕೃಷ್ಣರ ಹಠದಿಂದ ಅವಕಾಶವನ್ನ ಮಾಡಿಕೊಡ್ಲಾಯ್ತಾ ಅಂತ ಶಾಸಕರ ವಿರುದ್ಧ ಸಾಗರ ಕ್ರೀಡಾಪಟುಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 2009ರಲ್ಲಿ ಗೋಪಾಲಗೌಡ ಸ್ಟೇಡಿಯಂ ನಿರ್ಮಾಣ, 40 ಲಕ್ಷ ವೆಚ್ಚದಲ್ಲಿ ಟರ್ಫ್ ಅಂಕಣವನ್ನ ನಿರ್ಮಾಣ ಮಾಡಲಾಗಿತ್ತು. ಸಾಗರದ ಏಕೈಕ ಟರ್ಫ್ ಕ್ರಿಕೆಟ್ ಸ್ಟೇಡಿಯಂ ಇದು ಕೇವಲ ಕ್ರಿಕೆಟ್ ಚಟುವಟಿಕೆಗಳಿಗೆ ಮಾತ್ರ ಮೀಸಲಾಗಿದೆ. ಕ್ರಿಕೆಟ್ ಸ್ಟೇಡಿಯಂ, ಹೆಲಿಕಾಪ್ಟರ್ಗಳ ಗಾಳಿಯಿಂದ ಸ್ಟೇಡಿಯಂಗೆ ಕುತ್ತು ಅನ್ನುವಂಥ ಆತಂಕ ಕ್ರೀಡಾಭಿಮಾನಿಗಳದ್ದು, ಕ್ರೀಡಾಪಟುಗಳದ್ದು. ಮಣ್ಣು ಸಡಿಲಗೊಂಡು ಕ್ರಿಕೆಟ್ಗೆ ಅನಾನುಕೂಲ ಆಗುತ್ತೆ. ನೀವು 3-4 ದಿನಕ್ಕೋಸ್ಕರ ಹಿಂಗೆ ಮಾಡುವಂಥವ್ರು ನೆಕ್ಸ್ಟ್ ಅದನ್ನು ಸರಿ ಮಾಡಿಸ್ಕೊಡ್ತೀರಾ? ಅದನ್ನೂ ಮಾಡೋದಿಲ್ಲ. ಅದನ್ನು ಮಾತ್ರ ಸರಿ ಮಾಡಿಸ್ಲಿಕ್ಕೆ ವರ್ಷಾನ್ಗಟ್ಲೆ ಇಟ್ಕೊಳ್ತೀರಾ. ಅಲ್ಲಿ ಸ್ಟೇಡಿಯಮ್ಮು ಕೂಡ ನಿರುಪಯುಕ್ತ ಆಗುತ್ತೆ, ಯೂಸ್ ಮಾಡಲಿಕ್ಕೂ ಆಗೋದಿಲ್ಲ. ಪಿಚ್ ಎಲ್ಲ ಹಾಳಾಗೋಗಿದೆ. ಅದರ ಸುತ್ತ ಬೆಳೆದಿದ್ದಂಥ ಚಿಕ್ಕ ಚಿಕ್ಕ ಹುಲ್ಲು ಬೆಳೆಯುತ್ತಲ್ಲ, ಅದು ಕೂಡ ಕಿತ್ಕೊಂಡು ಹೋಗಿದೆ, ಮಣ್ಣೆಲ್ಲ ಕಿತ್ಕೊಂಡು ಹೋಗಿದೆ ಅನ್ನುವಂಥದ್ದು ಕ್ರೀಡಾಪಟುಗಳ, ಕ್ರೀಡಾಭಿಮಾನಿಗಳ ಆಕ್ರೋಶಕ್ಕೆ ಗುರಿಯಾಗಿದೆ. ಹೆಲಿ ಟೂರಿಸಂನಿಂದ ಸ್ಟೇಡಿಯಂ ಸ್ವರೂಪವೇ ಬದಲಾಗುತ್ತೆ. ವಾಣಿಜ್ಯ ಉದ್ದೇಶಕ್ಕೆ ನೀಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಜಿಲ್ಲಾಡಳಿತ ಮತ್ತು ಶಾಸಕರಿಗೆ ಕ್ರೀಡಾಪಟುಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದೇ ತಿಂಗಳ 3ರಿಂದ ಆರಂಭವಾಗಿರುವಂಥದ್ದು ಸಾಗರ ಮಾರಿ ಜಾತ್ರೆ, ನಾಳೆವರೆಗೂ ನಡೆಯಲಿರುವಂಥದ್ದು ಜಾತ್ರೆ. 6ರಿಂದ ಆರಂಭವಾದಂಥ ಹೆಲಿ ಟೂರಿಸಂ 6ನೇ ತಾರೀಕಿಂದ ಆರಂಭ ಆಗಿದೆ. ಈಗ ಆಲ್ರೆಡಿ 4 ದಿನ ಆಗಿದೆ. ಇಂತಹ ಸಂದರ್ಭದಲ್ಲಿ ಯಾಕೆ ಬೇಕಾಗಿತ್ತು ಅನ್ನುವಂಥದ್ದು ಅಸಮಾಧಾನಕ್ಕೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ಅಲ್ಲಿನ ಸ್ಥಳೀಯ ಶಾಸಕರು, ಸಾಗರದ ಸ್ಥಳೀಯ ಶಾಸಕರಾಗಿರುವಂಥವರು ಬೇಳೂರು ಗೋಪಾಲಕೃಷ್ಣ ಅವರು, ಕಾಂಗ್ರೆಸ್ನ ಶಾಸಕರು. ಹೆಲಿ ಟೂರಿಸಂ ಅಲ್ಲಿ ಆರಂಭ ಆಗಲಿಕ್ಕೆ ಪ್ರಮುಖವಾಗಿ ಈ ಜಾತ್ರೆಯ ಆಕರ್ಷಣೆ ಅಂತ ಏನು ಕರೀಲಾಗ್ತಾ ಇದೆ, ಅದಕ್ಕೆ ಪ್ರಮುಖ ಕಾರಣ ಬೇಳೂರು ಗೋಪಾಲಕೃಷ್ಣ ಅವರು. ಆದರೆ ಯಾಕೆ ಬೇಕಾಗಿತ್ತು ಅನ್ನುವಂಥದ್ದೇ ಜನರ ಪ್ರಶ್ನೆ. ಯಾಕೆ ಬೇಕಾಗಿತ್ತು ಅನ್ನೋದಕ್ಕಿಂತ ಅಲ್ಲಿನ ಫೀಲ್ಡ್ನಲ್ಲಿ, ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಯಾಕೆ ಮಾಡಿಸ್ಬೇಕಾಗಿತ್ತು? ಬೇರೆ ಎಲ್ಲಾದರೂ ಮಾಡಿದಿದ್ರೆ ಓಕೆ, ಆದರೆ ಸರಿಯಾಗಿರುವಂಥ ಕ್ರಿಕೆಟ್ ಸ್ಟೇಡಿಯಂ ಅನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇ ಆರೋಪ ಇಲ್ಲಿ. ಸಾಗರದಲ್ಲಿ ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ ಹೆಲಿ ಟೂರಿಸಂನ ಹೆಸರಿನಲ್ಲಿ ಹೆಲಿಕಾಪ್ಟರ್ ಹಾರಾಟ ನಡೀತಾ ಇದೆ. ಅದನ್ನ ಗೋಪಾಲಗೌಡ ಟರ್ಫ್ ಕ್ರಿಕೆಟ್ ಅಂಕಣದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ ಸಂಗತಿ. ಇವತ್ತು ಕೇವಲ ಒಂದು 5-6 ದಿನಗಳ ಒಂದು ಮೋಜಿಗಾಗಿ, ಯಾವುದೋ ಒಬ್ಬ ವ್ಯಕ್ತಿಗಳ ಒಂದು ಹಿತಾಸಕ್ತಿಗಾಗಿ ಆ ಕ್ರೀಡಾಂಗಣವನ್ನು ಬಲಿ ಕೊಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಬಹುಶಃ ಒಂದು ರೀತಿಯ ವೇದನೆ ಇಡೀ ಕ್ರಿಕೆಟ್ ವಲಯದಲ್ಲಿರ್ಬೋದು, ಅಥವಾ ಕ್ರೀಡಾ ವಲಯದಲ್ಲಿರ್ಬೋದು, ಅಥವಾ ಸಾರ್ವಜನಿಕರಿಗೂ ಕೂಡ ಆ ವೇದನೆ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ಇಡೀ ಸಾಗರದಾದ್ಯಂತ ಇದನ್ನು ಮಾತನಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಈ ರೀತಿಯ ಒಂದು ಏನು ಚಟುವಟಿಕೆ ನಡೀತಾ ಇದೆ, ಇದು ಕ್ರಿಕೆಟ್ ಆಟಗಾರರ ಮೇಲೆ, ಕ್ರೀಡಾಪಟುಗಳ ಮೇಲೆ ನೇರವಾಗಿ ಆಗಿರ್ತಕ್ಕಂಥ ಒಂದು ಗದಾಪ್ರಹಾರ. ಇದನ್ನ ಇಡೀ ಸಾಗರ ಖಂಡಿಸುತ್ತೆ. ಆದರೆ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ಇದರ ಒಂದು ಪೂರ್ಣ ತಿಳುವಳಿಕೆ ಅಥವಾ ಅನುಭವ ಯಾಕೆ ಆಗ್ತಾ ಇಲ್ಲ ಹೇಳ್ತಕ್ಕಂಥದ್ದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಸಾಗರದಲ್ಲಿರುವಂಥ ಏಕೈಕ ಟರ್ಫ್ ಕ್ರಿಕೆಟ್ ಸ್ಟೇಡಿಯಂ ಅದು. ಎಷ್ಟೋ ತಾಲೂಕುಗಳಲ್ಲಿ ಸ್ಟೇಡಿಯಮ್ಮೇ ಇಲ್ಲ, ಅಂಥದ್ರಲ್ಲಿ ಸಾಗರದಲ್ಲಿ ಸ್ಟೇಡಿಯಂ ಜೊತೆಗೆ ಕ್ರಿಕೆಟ್ ಸ್ಟೇಡಿಯಂ ಬೇರೆ ಇರುವಂಥದ್ದು. ಈಗ ಹೆಲಿ ಟೂರಿಸಂನಿಂದಾಗಿ ಯಾವ ರೀತಿಯಾಗಿ ಹಾಳಾಗೋಗಿದೆ, ಅಲ್ಲ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಇದು ಬೇಳೂರು ಗೋಪಾಲಕೃಷ್ಣ ಅವರು ಈ ಬಾರಿ ಏನಾದರೂ ಮಾಡಿ ಒಂದು ಸ್ವಲ್ಪ ವಿಶೇಷವಾಗಿ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅವರ ವಿಶೇಷ ಪ್ರಯತ್ನದಿಂದ ಶುರುವಾಗಿದ್ದ ಹೆಲಿ ಟೂರಿಸಮ್ಮು.
ಹೌದು ಪೃಥ್ವಿ, ಏನು ರಾಜ್ಯದ ಎರಡನೇ ಅತಿ ದೊಡ್ಡ ಮಾರಿ ಜಾತ್ರೆಯಿಂದ ಹೆಸರುವಾಸಿಯಾದಂತಹ ಸಾಗರ ಮಾರಿ ಜಾತ್ರೆಯಲ್ಲಿ ಈಗ ಹೆಲಿ ಟೂರಿಸಂನಿಂದ ಒಂದು ಏಕೈಕ, ಅದರಲ್ಲೂ ಕೂಡ ತಾಲೂಕುಗಳಲ್ಲಿರುವಂತಹ ರಾಜ್ಯದ ಏಕೈಕ ಏನು ಸ್ಟೇಡಿಯಂ, ಕ್ರಿಕೆಟ್ ಸ್ಟೇಡಿಯಂ ಎಂದೇ ಹೆಸರುವಾಸಿಯಾಗಿರುವಂತಹ ಸ್ಟೇಡಿಯಂನ ಬಲಿ ಕೊಡ್ತಿದಾರಾ ಅನ್ನೋ ಒಂದು ಮಾತು ಈಗ ಕೇಳಿ ಬರ್ತಾ ಇರೋದು. ಯಾಕಂದ್ರೆ ಇಲ್ಲಿರುವಂತಹ ಟರ್ಫ್ ಗ್ರೌಂಡ್ ಏನಿದೆ 2008ರಲ್ಲಿ 40 ಲಕ್ಷ ವೆಚ್ಚದಲ್ಲಿ ಅಂದಿನ ನಗರಸಭೆಯ ಹಣದಿಂದ, ಅಂದ್ರೆ ತೆರಿಗೆ ಹಣದಿಂದ ಏನು ಸ್ಟೇಡಿಯಂನ ತಯಾರು ಮಾಡಲಾಗಿತ್ತು. ಆದ್ರೆ ಅದಕ್ಕಾಗಿ 1 ವರ್ಷಗಳ ಕಾಲ ಸತತ ಪ್ರಯತ್ನಗಳನ್ನ ಕೂಡ ಮಾಡಲಾಗಿತ್ತು. ಯಾಕಂದ್ರೆ ಒಂದು ಟರ್ಫ್ ಗ್ರೌಂಡ್ ನ ಮಾಡೋದಕ್ಕೆ ವಿವಿಧ ರೀತಿಯಲ್ಲಿ ಮಣ್ಣಾಗಿರ್ಬೋದು, ಹಾಗೆ ಅದರಲ್ಲಿರುವಂತಹ ಗಿಡಗಳಾಗಿರ್ಬೋದು, ಹಾಗೆ ಜೊತೆಗೆ ಆ ಪಿಚ್ ಅನ್ನ ರೆಡಿ ಮಾಡೋದಕ್ಕೆ ಹಲವಾರು ಸಮಯ ಹಿಡಿದಿರುತ್ತೆ. ಅದಕ್ಕಾಗಿ ಬೆಂಗಳೂರು ಹಾಗೆ ಚಿಕ್ಕಮಂಗ್ಳೂರು ಹಾಸನ ಅಲ್ಲಿಂದ ಎಲ್ಲ ವಸ್ತುಗಳನ್ನ ತಂದು ಇಲ್ಲಿ ಮಾಡಿರುವಂತದ್ದು. ಇದೆಲ್ಲನ ನೆನಪಲ್ನ ಇಟ್ಕೊಂಡು, ಆದ್ರೆ ಈಗ ಆಗಿರುವಂತಹ ಏನು ಘಟನೆ ಇದೆ, ಈ ಹೆಲಿ ಟೂರಿಸಂ ನಿಂದ ಅಲ್ಲಿರುವಂತಹ ಒತ್ತಡ ಆಗಿರ್ಬೋದು, ಒಂದು ಗಾಳಿಯ ಒತ್ತಡ, ಹಾಗೆ ಆ ಹೆಲಿಕಾಪ್ಟರ್ ವೆಯ್ಟ್ ಏನಿದೆ ಅದು ಹೋಗಿ ಪಿಚ್ ಮೇಲೆ ಕೂರೋದ್ರಿಂದ ಆ ಪಿಚ್ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಹೇಳಿ ಅಲ್ಲಿಯ ಸ್ಥಳೀಯರು ಹೇಳ್ತಾ ಇರೋದು. ಅದರಲ್ಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ಎಷ್ಟೇ ಒತ್ತಡವನ್ನ ಹೇರಿದ್ರು, ಅಂದ್ರೆ ಇಲ್ಲಿ ಹೆಲಿ ಟೂರಿಸಂ ನ ಮಾಡಬೇಡಿ, ಹತ್ರದಲ್ಲೇ ಹೆಲಿಪ್ಯಾಡ್ ಇದೆ, ಅಲ್ಲಿಗೆ ವರ್ಗಾವಣೆ ಮಾಡಿ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು ಕೂಡ ಅಲ್ಲಿಯ ಸ್ಥಳೀಯ ಶಾಸಕರಾದಂತ ಬೇಳೂರು ಗೋಪಾಲಕೃಷ್ಣ ಅವರು ಏನಿದ್ದಾರೆ, ಅವರ ಹಠಕ್ಕೆ ಈ ರೀತಿ ಆಯ್ತಾ ಅನ್ನೊಂದು ಮಾತುಗಳು ಕೇಳಿ ಬರ್ತಾ ಇರೋದು. ಒಟ್ನಲ್ಲಿ ಅಲ್ಲಿರುವಂತ ಏನು ಕ್ರೀಡಾಭಿಮಾನಿಗಳಿದ್ದಾರೆ ಅವರಿಗೆ ಸಾಕಷ್ಟು ನೋವನ್ನ ಉಂಟು ಮಾಡಿದೆ. ಯಾಕಂದ್ರೆ ಈಗ ಸದ್ಯದ ಮಟ್ಟಿಗೆ ಹೆಲಿಕಾಪ್ಟರ್ ಬಂದು ಇಳಿದು ಅಲ್ಲಿ ಜನರು ಕೂಡ ಓಡಾಡೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಕ್ರಿಕೆಟ್ ಅನ್ನ ಆಡೋದಕ್ಕೆ ಬರೋದಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ. ಈ ಹಿಂದೆ ಕೂಡ ರಾಹುಲ್ ದ್ರಾವಿಡ್ ಆಗಿರ್ಬೋದು, ಅನಿಲ್ ಕುಂಬ್ಳೆ ಆಗಿರ್ಬೋದು, ಆ ಪಿಚ್ ಅನ್ನ ನೋಡಿ, ಆ ಕ್ವಾಲಿಟಿಯನ್ನ ನೋಡಿ, ಇಲ್ಲಿ ರಣಜಿ ಮ್ಯಾಚ್ ಆಡಿಸುವಂತ ಕ್ವಾಲಿಟಿ ಪಿಚ್ ಇದೆ, ಅದಕ್ಕಾಗಿ ಅದನ್ನ ಹೊಗಳಿದ್ರು ಕೂಡ. ಆದ್ರೆ ಈಗ ಆ ಪಿಚ್ನ ಸ್ಥಿತಿಯನ್ನ ನೋಡ್ತಾ ಇದ್ರೆ ಅಲ್ಲಿ ಯಾವುದೇ ರೀತಿಯ ಮ್ಯಾಚ್ ಗಳನ್ನ ಇನ್ನು 1 ವರ್ಷಗಳ ಕಾಲ ಆಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಆ ಪಿಚ್ ಅನ್ನ ರೆಡಿ ಮಾಡೋದಕ್ಕೆ ಕನಿಷ್ಠ ಈಗ 3-4 ಕೋಟಿ ಹಣ ಬೇಕಾಗುತ್ತೆ. ಆ ಹಣವನ್ನ ಎಲ್ಲಿಂದ ಬರುಸ್ತಾರೆ? ಅದರಲ್ಲೂ ಕೂಡ ಗೌರ್ಮೆಂಟ್ ಅಂಡರ್ ಅಲ್ಲಿ ಇರುವಂತ ಏಕೈಕ ಪಿಚ್ ಇದು. ಇದನ್ನ ಈಗ ಎಲ್ಲಿಂದ ಯಾರು ಬರೆಸ್ತಾರೆ? ಅದಕ್ಕೇನಾದ್ರೂ ಬೇಳೂರು ಗೋಪಾಲ್ ಕೃಷ್ಣ ಅವರು ಹೊಣೆಯನ್ನ ಹೊತ್ಕೊಳ್ತಾ ಇದ್ದಾರಾ? ಇಲ್ಲ ಇದೆಲ್ಲ ಆದ್ಮೇಲೆ ನಾನು ಸರಿ ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ಒಂದ್ ಕಡೆ ಹಾಳು ಮಾಡಿ ಈ ಹೆಲಿ ಟೂರಿಸಂ ಮಾಡುವಂತ ಅವಶ್ಯಕತೆ, ಅನಿವಾರ್ಯತೆ ಆದ್ರೂ ಏನಿತ್ತು? ಅಲ್ಲಿನ ಜನ ಏನಾದ್ರು ಕೇಳಿದ್ರ ಹೆಲಿ ಟೂರಿಸಂ ಮಾಡಿಸಿ ಸಾರ್, ಈ ಸಲ ಸೂಪರ್ ಆಗಿ ಕಾಣಿಸುತ್ತೆ ಸಾಗರ ಮೇಲಿಂದ ನೋಡ್ಲಿಕ್ಕೆ ಅಂತ? ಪೃಥ್ವಿ, ಏನು ಈ ಹೆಲಿ ಟೂರಿಸಂಗೆ ಬೇರೆ ಕಡೆ ಅವಕಾಶ ಇದ್ರೂ ಕೂಡ, ಯಾಕೆಂದ್ರೆ ಹೆಲಿ ಪ್ಯಾಡ್ ಇದೆ ಸಾಗರದಲ್ಲಿ, ಅದ್ರ ಜೊತೆಗೆ 3-4 ಗ್ರೌಂಡ್ ಗಳಿದಾವೆ, ಅಲ್ಲೂ ಕೂಡ ಹೆಲಿ ಟೂರಿಸಂ ನ ಮಾಡುವಂತ ಅವಕಾಶ ಇತ್ತು. ಆದ್ರೆ ಅದನ್ನೆಲ್ಲ ಗಾಳಿಗೆ ತೂರಿ, ಅದರಲ್ಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳಾಗಿರ್ಬೋದು, ಸಾಗರದ ಜನತೆ ಇದು ಅದಕ್ಕೆ ತೀವ್ರ ವಿರೋಧವನ್ನ ಆರಂಭದಲ್ಲೇ ತೋರಿದ್ರು ಕೂಡ ಅದನ್ನ ಪರಿಗಣಿಸದೆ ಅವರ ಸ್ವಹಿತಾಸಕ್ತಿಗೋಸ್ಕರ, ಅದರಲ್ಲೂ ಕೂಡ ಖಾಸಗಿ ಕಂಪನಿಗೆ ಲಾಭ ಮಾಡ್ಕೊಳೋದಕ್ಕೆ ಈ ರೀತಿ ಮಾತನಾಡಿಸ್ತೀನಿ ವಿನಯ್. ನಮ್ ಜೊತೆ ನಾಗೇಂದ್ರ ಕೆ ಪಂಡಿತ್ ಅವರು, KCA ಶಿವಮೊಗ್ಗ ವಲಯದ ಅಧ್ಯಕ್ಷರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ನಾಗೇಂದ್ರ ಅವರೇ. ನಮಸ್ಕಾರ ಸರ್, ಈಗ ನೋಡ್ತಾ ಇದ್ವಿ ಕ್ರಿಕೆಟ್ ಟರ್ಫ್ ಸ್ಟೇಡಿಯಂನಲ್ಲಿ ಯಾವ ರೀತಿಯಾಗಿ ಹೆಲಿ ಟೂರಿಸಂ ಅನ್ನ ಮಾಡ್ತಾ ಇದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ಒಂದು ಸ್ಟೇಡಿಯಂ ರೆಡಿ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟೆಲ್ಲ ಒದ್ದಾಡಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ನೋಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಇರುವಂಥ ಸ್ಟೇಡಿಯಂನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಎದ್ದಿರುವಂಥದ್ದು. ನಿಮ್ಮ ಗಮನಕ್ಕೆ ಬಂತ? ನೀವು ಪರ್ಮಿಷನ್ ಎಲ್ಲ ಕೊಟ್ರಾ, ಅಥವಾ ಪರ್ಮಿಷನ್ ಅವರು ಏನು ಕೇಳ್ದಲ್ಲೇ ಜಿಲ್ಲಾಡಳಿತದಿಂದನೇ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ರಾ ಅಂತ? ಅದು ನಮ್ಮ ಪರವಿಧಿಗೆ ಬರೋದಿಲ್ಲ. ಆ ಸ್ಟೇಡಿಯಂ ನಗರಸಭೆ ಹಾಗೂ ಯೋಜನಾ ಸೇರುವ ಕರ್ನಾಟಕದ ಗವರ್ಮೆಂಟ್ ಅಂಡರ್ ಬರುತ್ತೆ. ನಿಮ್ಮ ಅಂಡರ್ ಇಲ್ಲ ಇದು? ನಮ್ಮ ಅಂಡರ್ ಇಲ್ಲ. ಓಕೆ. ಎರಡನೇದು, ಕನ್ನಡದಲ್ಲಿ ಒಂದು ಗಾದೆ ಇದೆ, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ. ಹೌದು. ಒಂದು ಸ್ಟೇಡಿಯಂ ಕಟ್ಟಲಿಕ್ಕೆ ಎಷ್ಟು ಕಷ್ಟ ಪಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತು. 2009ರಲ್ಲಿ ಜನರೆಲ್ಲ ಸೇರಿ ಒಂದು 60 ಲಕ್ಷ ಖರ್ಚು ಮಾಡಿದ್ದ ಸ್ಟೇಡಿಯಂ ಅನ್ನ ಅದನ್ನ ಮೇಂಟೈನ್ ಮಾಡಿಕೊಂಡು ಬಂದು ಈಗ ಸಡನ್ ಆಗಿ 5 ದಿವಸದೊಳಗೆ ಅದನ್ನ ಆಡಕ್ಕೆ ಬಾರದೇ ರೀತಿಯಲ್ಲಿ ಮಾಡಿದ್ದಾರೆ ಅಂದ್ರೆ ತುಂಬಾ ನೋವಾಗತ್ತೆ ಮನಸ್ಸಿಗೆ. ನಾವು ಕ್ರಿಕೆಟ್ಗರಾಗಿ ಇದನ್ನು ವಿರೋಧಿಸದೇ ಇದ್ರೆ ನಮ್ಗೆ ತುಂಬಾ ಏನು ಇದ್ದು ಇಲ್ದಂಗೆ ಆಗ್ಬಿಡ್ತೀವಿ ನಾವು. ಆಲ್ರೆಡಿ 4ನೇ ದಿನ ಆಗೋಯ್ತು ಇವತ್ತಿಗೆ. 5 ದಿವಸ ಆಯ್ತು. ಫಸ್ಟ್ ಡೇನೆ ಅದು ತುಂಬಾ ಡ್ಯಾಮೇಜ್ ಮಾಡಿದೆ. ಆ ಹೆಲಿಕಾಪ್ಟರ್, ಆ ವೆಯ್ಟ್, ಅದ್ರ ರೊಟೇಷನ್, ಇದರಿಂದ ಆ ಗಾಳಿ ನಾರ್ಮಲ್ ವಿಕೆಟ್ ಆದ್ರೆ ಪರವಾಗಿಲ್ಲ. ಇದು ಟರ್ಫ್ ವಿಕೆಟ್. ಹೌದು. ಒಂದು ಟರ್ಫ್ ಅನ್ನ ಮತ್ತೆ ರೀಲೇ ಮಾಡಬೇಕು, ಮತ್ತೆ ಇಡೀ ಸ್ಟೇಡಿಯಂ ಅನ್ನ ಸರಿ ಮಾಡ್ಬೇಕಂದ್ರೆ ಕನಿಷ್ಠ 1.5 ಕೋಟಿ ರೂಪಾಯಿ ಬೇಕು. ಇತ್ತೀಚೆಗೆ ನಂಗೆ ನೆನಪಿದೆ, ನಮ್ಮ ಗೌರವಾನ್ವಿತ ಶಾಸಕರು ಒಂದು ಇದನ್ನ ಸ್ಟೇಡಿಯಂ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಹೇಳಿ ಮಾಡಿಬಿಟ್ಟು ಒಂದು 3 ತಿಂಗಳ ಕೆಳಗೆ ಒಂದು ಜನರಿಗೆ ಒಂದು ವಿಶ್ವಾಸ ಕೊಟ್ಟರು. ಒಂದು 15 ಲಕ್ಷ ಖರ್ಚು ಮಾಡಿಕೊಂಡು ಈ ಸ್ಟೇಡಿಯಂ ಅನ್ನ ಮತ್ತೆ
ಒಳ್ಳೆ ಸ್ಥಿತಿಗೆ ತರ್ತೀವಿ ಅಂತೇಳಿ. ಹ್ಮ್ 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 ಯಾಕೋ ಆ ಭರವಸೆ ನನಗೆ ಹುಸಿ ಆಗ್ತಾ ಇದೆ ಅಂತ ಕಾಣುತ್ತೆ. ಹ್ಮ್ 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 ಆಮೇಲೆ ತಾಲೂಕಲ್ಲಿ ಇಂಥದ್ದೊಂದು ಸ್ಟೇಡಿಯಂ ಇರೋದು ಸಾಗರದಲ್ಲಿ ಮಾತ್ರ, ಹೌದು ಹೌದು ಎಕ್ಸ್ಕ್ಲೂಸಿವ್ ಕ್ರಿಕೆಟಿಗೆ ಇರೋದು. ಹೌದು, ಸ್ಟೇಡಿಯಂ ಇರೋದೇ ಕಷ್ಟ, ಅಂಥದ್ರಲ್ಲಿ ಕ್ರಿಕೆಟ್ ಟಫ್ ಪಿಚ್ ಕೊಟ್ಟಿರೋದಲ್ಲಿ. ಹೌದು, ತುಂಬಾ ಇದರಿಂದ ತುಂಬಾ ಜನ ಅವ್ರ ಕೆರಿಯರ್ ಅನ್ನು ಬಿಲ್ಡಪ್ ಮಾಡ್ಕೊಂಡಿದ್ದಾರೆ. ಹ್ಮ್ 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 ಈಗ ಮತ್ತೇನೋ ದೊಡ್ಡ ಮನ್ಸು ಮಾಡಿ ಇದನ್ನ ಸರಿ ಮಾಡ್ಕೊಡ್ತೀನಿ ಅಂದ್ರೆ ಕನಿಷ್ಠ 1 ವರ್ಷ ಬೇಕು ಸರ್. ಹ್ಮ್ 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 ಅಷ್ಟು ಸುಲಭವಾಗಿ ಅದು ಇಮಿಡಿಯೇಟ್ ಆಗಿ ಅದು ಆಗೋದಿಲ್ಲ. ಹ್ಮ್ ಅವಾಗಿಂದ ಇವ್ರು ಸಾಹೇಬ್ರ ಇದ್ರು, ನಮ್ಮ ಗೋಪಾಲಕೃಷ್ಣ ಅವರೇ ಮತ್ತೆ ಮೇಘರಾಜ್ ಅವ್ರು ಸೇರಿ ಈ ಸ್ಟೇಡಿಯಂ ಅನ್ನು ಮಾಡಿಕೊಟ್ಟಿದ್ದು. 2008 ಮೇಘರಾಜ್ ಅವರು ಈಗ ಇವರ ಶಾಸಕರಿದ್ರು ಆ ಟೈಮಲ್ಲಿ. ಈಗ ಮತ್ತೆ ಅದು ಈ ರೀತಿ ಅಂದ್ರೆ ಕಮರ್ಷಿಯಲ್ ಆಗಿ ಯೂಸ್ ಆಗ್ತಾ ಇರೋ ಒಂದು ಪ್ರೆಸಿಡೆಂಟ್ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಇದನ್ನ ಯೋಚನೆ ಮಾಡಿಕೊಂಡು ಕ್ರಿಕೆಟ್ ಆಟಕ್ಕೆ ಮಾತ್ರ ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ಇಡಬೇಕು ಅಂತ ಹೇಳಿ ನಂದೊಂದು ಬೇರೆ ಕಡೆ ಸ್ಥಳ ಇದ್ರೂ ಕೂಡ ಇಲ್ಲೇ ಯೂಸ್ ಮಾಡಿದ್ ಯಾಕೆ ಅನ್ನುವಂಥದ್ದು ಪ್ರಶ್ನೆ ಇದೆ ಸರ್. ನೋಡೋಣ, ಅವ್ರು ಸಿಕ್ಕಂತ ಸಂದರ್ಭದಲ್ಲಿ ಈ ಪ್ರಶ್ನೆಗಳನ್ನು ಕೇಳ್ತೀವಿ. ಮತ್ತೆ ಇದನ್ನ ಎಷ್ಟು ದಿನ ತಗೊಂಡು ಇವರೇ ಮುತುವರ್ಜಿ ವಹಿಸಿ ಸರಿ ಮಾಡಿಸ್ತಾರೆ ಅನ್ನುವಂಥದ್ದು. ಧನ್ಯವಾದ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.